2000 ಅಂತ್ಯದ ವೇಳೆಗೆ MA 2ನೇ ವರ್ಷದ ಪರೀಕ್ಷೆ ಎದುರಿಸುವುದಿತ್ತು. ಅಲ್ಲದೆ ಉದ್ಯೋಗದಲ್ಲೂ ಕೆಲಸದ ಜವಾಬ್ದಾರಿ ಹೆಚ್ಚಿದ್ದರಿಂದ ಅವರು MA ಪಠ್ಯಪುಸ್ತಕ ಓದು ಮತ್ತು ಕಚೇರಿ ಕೆಲಸ ಹೊರತುಪಡಿಸಿ ಇತರ ಓದು ಮತ್ತು ಬರವಣಿಗೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪಠ್ಯಪುಸ್ತಕಗಳ ಶಿಸ್ತಿನ ಓದು ಒಂದು ಹೊಸ ಅರಿವಿನ ಲೋಕವನ್ನು ತೆರೆಯಿತು. ಕನ್ನಡ ಸಾಹಿತ್ಯ ಪರಂಪರೆ, ಆಯಾ ಕಾಲಘಟ್ಟದ ಸಾಹಿತ್ಯ ಚಳವಳಿಗಳು, ಸಂವೇದನೆಗಳು ಮತ್ತು ಅದರಿಂದ ಸೃಷ್ಟಿಯಾದ ಸಾಹಿತ್ಯ ಕುರಿತು ಆಳವಾದ ಜ್ಞಾನ ಸಂಪತ್ತು ದೊರೆಯಿತು. ಓದು ವ್ಯಕ್ತಿಯನ್ನು ಜ್ಞಾನಮುಖಿಯಾದ ಸಂತನನ್ನಾಗಿಸುತ್ತದೆ ಎಂಬ ಸತ್ಯ ಆಗಲೇ ತಿಳಿದದ್ದು. ಇಂತಹ ಪ್ರಿಯವಾದ ಓದಿನಿಂದ MA 2ನೇ ವರ್ಷದ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾದರು. ನಾನು ಸಂಯುಕ್ತ ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಸೇರಿದ ಮೇಲೆ ಅದರ ಜೊತೆನೇ ನನ್ನ ಬರವಣಿಗೆ, ಓದು ಮತ್ತು ಉದ್ಯೋಗ, ಮನೆಯ ಜವಾಬ್ದಾರಿ ಇವುಗಳೆಲ್ಲವುಗಳ ಜೊತೆ ನಾನು MA ಓದನ್ನು ಕೂಡ ಮುಂದುವರಿಸಿದ್ದೆ. 2 ವರ್ಷದಲ್ಲಿ ನನ್ನ MA ಓದು ಮುಗೀತು. ಒಂದಿನ ಫಲಿತಾಂಶ ಕೂಡ ಬಂತು. ನಾನು MA ಅಂತಿಮದಲ್ಲಿ ನಾನು ಸಫಲನಾಗಿ ತೇರ್ಗಡೆ ಹೊಂದಿದ್ದೆ. ನನಗೆ ನಿಜವಾಗ್ಲೂ ಖುಷಿಯಾಗಿತ್ತು. ಯಾಕಂತಂದರೆ ನಾನು ಒಂದು ಸ್ನಾತಕೋತ್ತರ ಪದವಿಯನ್ನು ಓದಿ ಈ ಹಂತದಲ್ಲಿ, ಅಂದರೆ ಮದುವೆ ಸಂಸಾರವನ್ನು ಕಟ್ಕೊಂಡು ನೌಕರಿಯ ಜವಾಬ್ದಾರಿಯನ್ನು ಹೊತ್ಕೊಂಡು ಇರುವಾಗ ಒಂದು ಸ್ನಾತಕೋತ್ತರ ಪದವಿಯನ್ನು ಓದಿ ನಾನು ತೇರ್ಗಡೆ ಆಗಬಲ್ಲೆ ಅನ್ನುವಂಥ ವಿಶ್ವಾಸ ಸಂಪೂರ್ಣವಾಗಿ ನನ್ನಲ್ಲಿ ಇದ್ದಿದ್ದಿಲ್ಲ. ಆದರೆ ಅದು ಸಫಲ ಆಗಿತ್ತು. ಹಾಗಾಗಿ ನನಗೆ ತುಂಬಾ ಸಂತೋಷ ಆಗಿತ್ತು. ಮತ್ತು ನಾನು MA ಓದುವಾಗ ಏನು ಒಂದು ಈ ಟೆಕ್ಸ್ಟ್ ಬುಕ್ಗಳನ್ನು ಓದಿದ್ನಲ್ಲ, ಅದರಲ್ಲಿ ಸಿಕ್ಕಂಥ ಜ್ಞಾನ, ಅದರಲ್ಲಿ ಸಿಕ್ಕಂಥ ಆ ಓದಿನಲ್ಲಿ ಸಿಕ್ಕಂಥ ಆನಂದ ನಿಜವಾಗ್ಲೂ ಜೀವನ ಪೂರ್ತಿ ಮರೆಯೋಕ್ಕಾಗೋದಿಲ್ಲ. ನನಗೆ ಅದನ್ನೆಲ್ಲ ಅಂದರೆ MA ಅಂತಿಮನ ಓದಿದ ಮೇಲೇ ಗೊತ್ತಾಗಿದ್ದು, ನಾನು ಕನ್ನಡ MAನ ಓದದೇ ಇದ್ದರೆ ಎಷ್ಟೊಂದು ಜ್ಞಾನದ ಸಂಪತ್ತನ್ನು ಕಳ್ಕೊಂಡು ಬಿಡ್ತಿದ್ನಲ್ಲ ಅನ್ನುವಂಥ ಭಾವನೆ ನನ್ನಲ್ಲಿ ಮೂಡಿತು. ಮತ್ತು ಆ ಓದಿನ ಆನಂದ ಅನ್ನೋದೇನಿದೆಯಲ್ಲ, ಅದು ನನ್ನನ್ನು ಬಹಳ ಅದು ತೃಪ್ತಿಯನ್ನು ಕೊಟ್ಟಿತ್ತು ನನಗೆ. ಮುಂದೆ ಕೆಲವು ತಿಂಗಳುಗಳ ಬಳಿಕ 2009ರ ಜೂನ್ನಲ್ಲಿ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ಮತ್ತು ಪದವಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ಇದರಲ್ಲಿ ಪದವಿ ಪ್ರದಾನಕ್ಕೆ ಅವರನ್ನು ಆಹ್ವಾನಿಸಲಾಯಿತು. ಆದರೆ ಆ ಸಂದರ್ಭದಲ್ಲಿ ಕೈಯಲ್ಲಿ ಒಳ್ಳೆಯ ನೌಕರಿ ಇದ್ದರೂ ಸಣ್ಣ ಮೊತ್ತದ ಸಂಬಳದಿಂದಾಗಿ ಖರ್ಚು ವೆಚ್ಚಗಳನ್ನು ಕಳೆದು ಹಣ ಉಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ವಿಷಾದದ ವಿಷಯ ಏನು ಅಂತಂದರೆ, ಫಲಿತಾಂಶ ಬಂದು ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವದ ದಿನಾಂಕ ಕೂಡ ಘೋಷಣೆ ಆಗಿತ್ತು. ಆವಾಗ ನನಗೆ ಆ ಘಟಿಕೋತ್ಸವದಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನು ಪ್ರದಾನ ಮಾಡೋದಕ್ಕೆ ನನಗೆ ಒಂದು ಆಹ್ವಾನ ಬಂದಿತ್ತು ನಿಜ. ಆದರೆ ನನಗೆ ಮೈಸೂರಿಗೆ ಹೋಗಿ ಆ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ನನ್ನ ಪ್ರಮಾಣ ಪತ್ರವನ್ನು ತಗೊಂಡು ವಾಪಸ್ಸು ಹುಬ್ಬಳ್ಳಿಗೆ ತಲುಪುವಷ್ಟು ನನ್ನಲ್ಲಿ ಆರ್ಥಿಕ ಬಲ ಇರಲಿಲ್ಲ. ಹಾಗಾಗಿ ಬಹಳ ತುಂಬ ನನಗೆ ಸಂಕಟ ಆಯಿತು. ಈ ಕಡೆ ಕೆಲಸದ ಜವಾಬ್ದಾರಿ, ಆರ್ಥಿಕ ದುಸ್ಥಿತಿ, ಇಂಥ ಸಂದರ್ಭದಲ್ಲಿ ಈ ಒಂದು ಖುಷಿಯ ವಿಚಾರ, ನಾನು ಮೈಸೂರಿಗೆ ಹೋಗಿ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ನನ್ನ ಪ್ರಮಾಣ ಪತ್ರ ತೊಗೊಂಡು ವಾಪಸ್ ಬರುವಷ್ಟು ಖರ್ಚು ವೆಚ್ಚಗಳನ್ನು ನೀಗಿಸುವಷ್ಟು ನನ್ನಲ್ಲಿ ಆರ್ಥಿಕ ಸಂಪನ್ಮೂಲ ಇರಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾನು ಆ ಆಯ್ಕೆಯನ್ನು ಬಿಟ್ಟು ಅಂಚೆ ಮೂಲಕ ನನ್ನ ಪ್ರಮಾಣ ಪತ್ರವನ್ನು ತರಿಸ್ಕೊಳ್ಳೋ ನಿರ್ಧಾರ ಮಾಡಿದೆ. ಅದೇ ರೀತಿಯಾಗಿ ಕೆಲವು ದಿನಗಳಲ್ಲಿ ನನ್ನ MA ಸ್ನಾತಕೋತ್ತರ ಪದವಿಯ ಪ್ರಮಾಣ ಪತ್ರ ನನಗೆ ಬಂದು ತಲುಪಿತು. ಆ ಪ್ರಮಾಣ ಪತ್ರವನ್ನು ನಾನು ಕೈಯಲ್ಲಿ ಹಿಡ್ಕೊಂಡಾಗ ನಿಜವಾಗ್ಲೂ ಎಷ್ಟು ಆನಂದ ಆಯಿತು ಅಂತಂದರೆ, ನಾನು ಭಾವುಕನಾಗಿದ್ದೆ. ಅಂದರೆ ನಾನು ಕಂಡುಕೊಂಡಂಥ ದಾರಿಗಳೇ ಬೇರೆಯಾಗಿದ್ದು.
ಇದು ಒಂದು ಹೊಸ ದಾರಿ, ನನಗೆ ಒಂದು ಹೊಸ ದಾರಿ, ಹೊಸ ಓದಿನ ಜಗತ್ತನ್ನು, ಹೊಸ ಅನುಭವದ ಜಗತ್ತನ್ನು, ಹೊಸ ಜ್ಞಾನದ ಜಗತ್ತನ್ನು ನನಗೆ ತೆರೆದುಕೊಟ್ಟದ್ದು ಈ MA ಕನ್ನಡ ಶಿಕ್ಷಣ. ವೃತ್ತಿಯ ಜೊತೆಗೇ ಸಾಹಿತ್ಯಿಕ ಪ್ರವೃತ್ತಿಯನ್ನು, ಕಲಾ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂಥ ಕುಮಾರ ಬೇಂದ್ರೆಯವರು ನಂತರದಲ್ಲಿ ತಮಗೆ ಪೂರಕವಾಗುವಂಥ ಒಂದು ಸ್ನಾತಕೋತ್ತರ ಪದವಿ ಕನ್ನಡದಲ್ಲಿ ಅವರು ಪಡೆದುಕೊಂಡು ಒಂದು ಭಾಷಾ ಪ್ರಬುದ್ಧತೆಯನ್ನು ಕೂಡ ಅವರು ಗಳಿಸ್ಕೊಳ್ತಾರೆ. ಹೀಗಾಗಿ ಅವರಿಗೆ ಒಂದು ಸಾಹಿತ್ಯಿಕ ನೆಲೆಯಲ್ಲಿ ಒಂದು ಗಟ್ಟಿ ಸ್ಥಾನವನ್ನು ಪಡೆದುಕೊಳ್ಳಿಕ್ಕೆ ಅದು ಸಹಾಯಕವಾಯಿತು, ಪೂರಕವಾಯಿತು ಅಂತ ಕೂಡ ನಾವು ಅಂದ್ಕೊಳ್ಬಹುದು. ಹೀಗೆ MA ಶಿಕ್ಷಣ ಪಡೆದದ್ದು ಕುಮಾರ ಬೇಂದ್ರೆಯವರ ಬದುಕಿನಲ್ಲಿ ಮತ್ತೊಂದು ಮೈಲುಗಲ್ಲಾಯಿತು. 2 ತಿಂಗಳುಗಳ ಬಳಿಕ 14 ಆಗಸ್ಟ್ 2009ರಂದು ಎರಡನೇ ಪುತ್ರ ಚಂದನನ ಜನನವಾಯಿತು. ಈ ಕಾಲದಲ್ಲಿ ಸಮಾಜ ಗೌರವಿಸುವಂತಹ ಒಂದು ಉದ್ಯೋಗ, ಅಲ್ಪವಾದರೂ ಅಗತ್ಯಗಳನ್ನು ಪೂರೈಸಿಕೊಳ್ಳುವಷ್ಟು ಸಂಬಳ, ಸಂತೃಪ್ತ ಪರಿವಾರ, ಸಾಹಿತ್ಯದಲ್ಲಿ ಅಲ್ಪ ಸ್ವಲ್ಪ ಹೆಸರು, ಹೀಗೆ ಅವರ ಬದುಕು ಒಂದು ನಿಗದಿತ ದಿನಚರಿಯಂತೆ ಸಾಗತೊಡಗಿತು. ಅಲ್ಲದೆ ಓದಿನ ಅನುಭವ ಇತರ ಲೇಖಕರ ಕಥೆಗಳನ್ನು ಓದಿ ಸಮರ್ಥವಾಗಿ ವಿಶ್ಲೇಷಿಸುವ ಮತ್ತು ವಿಮರ್ಶಿಸುವ ಶಕ್ತಿ ನೀಡಿತು. ಈ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆಯವರ ಮನದ ಮುಂದಣ ಮಾಯೆ ಕಥಾಸಂಕಲನ ಕುರಿತು ಬರೆದ ವಿಮರ್ಶಾ ಲೇಖನ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಸಂಪಾದಕತ್ವದಲ್ಲಿ ಬರುತ್ತಿದ್ದ ಸಂಕ್ರಮಣ ಸಾಹಿತ್ಯ ಪತ್ರಿಕೆಯಲ್ಲಿ ಪ್ರಕಟವಾಗಿ ಮನ್ನಣೆ ಪಡೆಯಿತು. ಹೀಗೆ ಓದು, ಬರಹ, ಉದ್ಯೋಗ, ಮನೆ, ಸಂಸಾರದ ಜವಾಬ್ದಾರಿಗಳ ಪ್ರವಾಹದಲ್ಲಿ ಮತ್ತೊಂದು ವರ್ಷ ಗತಿಸಿತು. ಇದೇ ಕಾಲಘಟ್ಟದಲ್ಲಿ ಕುಮಾರ ಬೇಂದ್ರೆ ನೆಲೆ ಕಾದಂಬರಿಯನ್ನು ರಚಿಸಿದರು. 2011ರಲ್ಲಿ ಬೆಳಗಾವಿಯ ಆದಿತ್ಯ ಪಬ್ಲಿಕೇಶನ್ ಸಂಸ್ಥೆ ಈ ಕಾದಂಬರಿಯನ್ನು ಪ್ರಕಟಿಸಿತು. ಈ ಕಾಲದಲ್ಲಿ ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದ ಉದಯವಾಣಿ ಪತ್ರಿಕೆ ಹುಬ್ಬಳ್ಳಿಯಲ್ಲಿ ಪ್ರಾದೇಶಿಕ ಕಚೇರಿ ಆರಂಭಿಸಿ ಇಲ್ಲಿಂದಲೇ ಉತ್ತರ ಕರ್ನಾಟಕದ ಸುಮಾರು 17 ಜಿಲ್ಲೆಗಳ ಆವೃತ್ತಿಯನ್ನು ಆರಂಭ ಮಾಡುವ ಸಿದ್ಧತೆಯಲ್ಲಿತ್ತು. ಅದಾಗಲೇ ಕಚೇರಿಯು ಕಾರ್ಯಾರಂಭ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಅನುಭವಿ ಉದ್ಯೋಗಿಗಳ ಅಗತ್ಯವಿತ್ತು. 3-4 ಜನರು ಸಂಯುಕ್ತ ಕರ್ನಾಟಕ ತೊರೆದು ಅಲ್ಲಿಗೆ ಹೋಗುವ ತಯಾರಿಯಲ್ಲಿದ್ದರು. ಇದೇ ವೇಳೆ ಕುಮಾರ ಬೇಂದ್ರೆಯವರಿಗೆ ಕೂಡ ಅಲ್ಲಿ ಹುದ್ದೆ ಮತ್ತು ಹೆಚ್ಚು ಸಂಬಳದ ಅವಕಾಶ ಒದಗಿ ಬಂದಿತು. ಅದರ ಅಗತ್ಯವೂ ಇದ್ದುದರಿಂದ 16 ಮಾರ್ಚ್ 2011ರಲ್ಲಿ ಸಂಯುಕ್ತ ಕರ್ನಾಟಕ ತೊರೆದು 1 ಏಪ್ರಿಲ್ 2011ರಂದು ಉಪಸಂಪಾದಕರಾಗಿ ಉದಯವಾಣಿಗೆ ಸೇರಿದರು. ಆಗ ಮುಖ್ಯಮಂತ್ರಿಗಳಾಗಿದ್ದ BS ಯಡಿಯೂರಪ್ಪ ಅವರು ಉದಯವಾಣಿಯ ಹುಬ್ಬಳ್ಳಿ ಆವೃತ್ತಿಯನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ಮತ್ತೆ ಹೊಸ ಕಚೇರಿ, ಹೊಸ ಪರಿಸರ, ಅಲ್ಲಿನ ಕಾರ್ಯಶೈಲಿಯಲ್ಲಿ ಕೆಲಸ ಆರಂಭವಾಯಿತು. ಈ ಕಾಲದಲ್ಲಿ ಇದಕ್ಕೂ ಮುನ್ನವೇ ರಚಿಸಿದ್ದ ಹಲವು ಕಥೆಗಳಲ್ಲಿ ಸಾಪ್ತಾಹಿಕ ಸೌರಭ, ಕಸ್ತೂರಿ ಮಾಸಿಕ, ಕರ್ಮವೀರ ವಾರಪತ್ರಿಕೆ ಸೇರಿದಂತೆ ಅನೇಕ ನಿಯತಕಾಲಿಕಗಳಲ್ಲಿ ಪ್ರಕಟವಾಗಿದ್ದವು. ಅವುಗಳಲ್ಲಿ 12 ಕಥೆಗಳನ್ನು ಸಂಕಲಿಸಿ 2011ರಲ್ಲಿ ನಿರ್ವಾಣ ಹೆಸರಿನ ಪುಸ್ತಕವನ್ನು ಪ್ರಕಟಿಸಿದರು. ಇದಕ್ಕೆ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆಯವರು ಮೌಲಿಕವಾದ ಮುನ್ನುಡಿ ಒದಗಿಸಿದರು. ಈ ಪುಸ್ತಕವನ್ನು ಬೆಂಗಳೂರಿನ ಕಣ್ವ ಪ್ರಕಾಶನ ಸಂಸ್ಥೆ ಪ್ರಕಟಿಸಿತು. ಹುಬ್ಬಳ್ಳಿಯ ಅನನ್ಯ ಸಾಹಿತ್ಯಕೂಟ 10/7/2011ರಂದು ಆಯೋಜಿಸಿದ್ದ ಸಮಾರಂಭದಲ್ಲಿ ವಿಮರ್ಶಕರಾದ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದಿ ಅವರು ನಿರ್ವಾಣ ಕೃತಿಯನ್ನು ಬಿಡುಗಡೆಗೊಳಿಸಿದರು. ಕವಿ ಬಸವರಾಜ್ ಒಕ್ಕುಂದ ಅವರು ಪುಸ್ತಕ ಪರಿಚಯಿಸಿ ಮಾತನಾಡಿದರು. ಅನನ್ಯ ಸಾಹಿತ್ಯಕೂಟದ ಮೋಹನ್ ಏಕ್ಬೋಟೆ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಕವಿ ಜಗದೀಶ್ ಮಂಗಳೂರು ಮಠ್, CM ಮುನಿಸ್ವಾಮಿ, ಲಿಂಗರಾಜ್ ಅಂಗಡಿ, ಮಹಂತಪ್ಪ ನಂದೂರ್ ಮುಂತಾದ ಕವಿ ಲೇಖಕರು ಹಾಜರಿದ್ದರು. ಮುಂದಿನ ದಿನಗಳಲ್ಲಿ ನಿರ್ವಾಣ ಕಥಾಸಂಕಲನಕ್ಕೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಮೊದಲನೇ ಬಾರಿಗೆ ವಾಸುದೇವಾಚಾರ್ಯ ದತ್ತಿ ಪ್ರಶಸ್ತಿ ಲಭಿಸಿತು. ಬೆಂಗಳೂರಿನ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಅಂದಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದ ಪುಂಡಲೀಕ್ ಹಾಲಂಬಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ನಲ್ಲೂರ್ ಪ್ರಸಾದ್ ಮತ್ತು ವಸುಂಧರಾ ಭೂಪತಿ ಅವರು ಹಾಜರಿದ್ದರು. ನಮ್ಮ ಹುಬ್ಬಳ್ಳಿಯಲ್ಲಿ ಅನ್ವೇಷಣಾ ಸಾಹಿತ್ಯ ವೇದಿಕೆ ಎನ್ನುವ ಒಂದು ವಿಶಿಷ್ಟವಾದಂಥ ಅಪರೂಪವಾದಂಥ ಒಂದು ವೇದಿಕೆ ಇತ್ತು. ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆ, ಜಗದೀಶ್ ಮಂಗಳೂರು ಮಠ, ಆರೂರು ಲಕ್ಷ್ಮಣ ಸೇಠ್, ಕುಮಾರ ಬೇಂದ್ರೆ, CM ಮುನಿಸ್ವಾಮಿ,
ನಾನು, ಹೀಗೆ ಒಂದಿಷ್ಟು ಅಸಾಹಿತ್ಯಿಕ ಮತ್ತು ನಾನ್ ಅಕಾಡೆಮಿಕ್ ವಲಯದಲ್ಲಿ ಇರ್ತಕ್ಕಂಥ ಸಾಹಿತ್ಯ ಮಿತ್ರರೆಲ್ಲರೂ ಕೂಡಿಕೊಂಡು ಒಂದು ಸಾಹಿತ್ಯದ ಸಂಸರ್ಗ, ಸಾಹಿತ್ಯದ ಒಂದು ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೆವು ಅಂತಕ್ಕಂಥದ್ದು ಇಲ್ಲಿ ನಾವು ನೆನೆಸ್ಕೊಳ್ಬೇಕು. ವಿಶೇಷವಾಗಿ ಕುಮಾರ ಬೇಂದ್ರೆಯವರು ಒಂದು ಸೃಜನಶೀಲ ಮನಸ್ಸನ್ನು ಹೊಂದಿದವರಾಗಿದ್ದು ಕಲಾ ಮತ್ತು ಸಾಹಿತ್ಯ ಎರಡರಲ್ಲಿಯೂ ಕೂಡ ಪದವಿಯನ್ನು ಪಡೆದುಕೊಂಡಂಥ ಅವರು ಕಾವ್ಯ ಒಂದು 3 ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ನಂತರ ಅವರು ಕಾವ್ಯ ಪ್ರಕಾರದಿಂದ ಕಥಾ ಪ್ರಕಾರಕ್ಕೆ ಪ್ರಯೋಗಶೀಲತೆಗೆ ಒಡ್ಡಿಕೊಂಡು ಕಥೆಯಲ್ಲಿ ತೊಡಗಿಸ್ಕೊಳ್ತಾರೆ. ನಂತರ ಅವರು ಕಾದಂಬರಿ ಒಂದು ಪ್ರಕಾರದಲ್ಲಿಯೂ ಕೂಡ ಅವರು ತೊಡಗಿಸಿಕೊಂಡು ತಮ್ಮದೇ ಆದಂಥ ವಿಶಿಷ್ಟವಾದಂಥ ಸಾಹಿತ್ಯವನ್ನು ನೀಡಿದ್ದಾರೆ. ಅದರ ಜೊತೆಗೆ ಅವರು ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಉದಯವಾಣಿ ಸೇರಿದ ಬಳಿಕ ಸಂಬಳ ಹೆಚ್ಚಿದ್ದರಿಂದ ಬದುಕು ಸ್ವಲ್ಪ ಸಹ್ಯವೆನಿಸುತ್ತಿತ್ತು. 4 ಜನ ಸಹೋದರರಿರುವ ಅವಿಭಕ್ತ ಕುಟುಂಬಕ್ಕೆ ಆಗ ಇದ್ದ ಮನೆ ಅತ್ಯಂತ ಚಿಕ್ಕದಾಗಿದ್ದರಿಂದ 4 ಕುಟುಂಬಗಳಿಗೆ ಅಗತ್ಯವಿರುವಂತಹ ವ್ಯವಸ್ಥಿತ ಮನೆ ಕಟ್ಟಬೇಕೆಂಬುದು ಮನೆಯ ಎಲ್ಲ ಸದಸ್ಯರ ಕನಸಾಗಿತ್ತು. ಈ ನಿಟ್ಟಿನಲ್ಲಿ ಸಹೋದರರೊಂದಿಗೆ ಪ್ರಯತ್ನವು ನಡೆದು ಹುಬ್ಬಳ್ಳಿಯ ಬೈರಿದೇವರಕೊಪ್ಪ ಬಳಿಯ ಬಡಾವಣೆಯಲ್ಲಿ ಒಂದು ನಿವೇಶನ ಖರೀದಿಸುವ ಸಾಹಸಕ್ಕೆ ಕೈ ಹಾಕಿದರು. ಇದಕ್ಕಾಗಿ ಸ್ವಲ್ಪ ಸಾಲವನ್ನು ಮಾಡಬೇಕಾಯಿತು. ಸಂಬಳದ ಒಂದು ಭಾಗ ಸಾಲದ ಕಂತಿಗೆ ಹೋಗತೊಡಗಿತು. ಹೊಸ ಮನೆಯ ಕನಸು ಹೀಗೆ ಆರಂಭವಾಯಿತು. ಈ ನಂತರದ ಕಾಲದಲ್ಲೂ ಸಾಹಿತ್ಯಿಕ ಸಮಾರಂಭಗಳ ನಂಟು, ಹಿರಿಯ ಸಾಹಿತಿಗಳ ಸಂಪರ್ಕ, ಓದು ಮತ್ತು ಕಥಾ ಸಾಹಿತ್ಯದ ಕೃಷಿ ನಿರಂತರವಾಗಿತ್ತು. 2011ರಲ್ಲಿ ಅವರು ರಚಿಸಿದ ಪ್ರಮುಖ ಕತೆ ದೇವರ ನೆಲೆ. ಅವರು ವಾಸವಿದ್ದ ಪ್ರದೇಶದ ಹತ್ತಿರದಲ್ಲೇ ಇದ್ದ ಕೊಳಗೇರಿ ಮತ್ತು ಅಲ್ಲಿನ ದೇವಸ್ಥಾನವೊಂದರ ವಿವಾದ ಕುರಿತ ಪ್ರಕರಣವೊಂದು ಗಾಢವಾಗಿ ಕಾಡಿತ್ತು. ಇದೇ ವಸ್ತುವನ್ನಿಟ್ಟುಕೊಂಡು ಬರೆದ ಕತೆ ದೇವರ ನೆಲೆ. ಮುಂದೆ ಈ ಕಥೆಯು ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ರಮಣ ಸಾಹಿತ್ಯ ಪತ್ರಿಕೆಯ ಸಂಕ್ರಮಣ ಸಾಹಿತ್ಯ ಸ್ಪರ್ಧೆ 2011ರಲ್ಲಿ ಪ್ರಥಮ ಬಹುಮಾನ ಪಡೆದು ಸಂಕ್ರಮಣದ ಸಂಚಿಕೆಯಲ್ಲಿ ಪ್ರಕಟವಾಯಿತು. ಇದರ ನಂತರ ಆವರೆಗೆ ಪ್ರಕಟವಾಗಿದ್ದ ಒಟ್ಟು 12 ಕಥೆಗಳನ್ನು ಸಂಕಲಿಸಿ 2012ರ ಅಂತ್ಯದಲ್ಲಿ ಗಾಂಧಿ ವೃತ್ತದ ದಂಗೆ ಕಥಾ ಸಂಕಲನ ಪ್ರಕಟಿಸಿದರು. ಇದಕ್ಕೆ ಸಹಕಥೆಗಾರ ಚೆನ್ನಪ್ಪ ಅಂಗಡಿ ಮುನ್ನುಡಿ ಒದಗಿಸಿದರು. ಈ ಪುಸ್ತಕವನ್ನು ಬೆಂಗಳೂರಿನ ಕಣ್ವ ಪ್ರಕಾಶನ ಸಂಸ್ಥೆ ಪ್ರಕಟಿಸಿತು. 2013ರ ಜೂನ್ 9ರಂದು ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಈ ಕೃತಿಯನ್ನು ಹಿರಿಯ ವಿಮರ್ಶಕ ಪ್ರೊಫೆಸರ್ ಗಿರಡ್ಡಿ ಗೋವಿಂದರಾಜ್ ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಕಥೆಗಾರರಾದ ಮಲ್ಲಿಕಾರ್ಜುನ್ ಹಿರೇಮಠ್, ಮೋಹನ್ ನಾಗಮ್ನವರ್, ಮಹಂತಪ್ಪ ನಂದೂರ್, ಚೆನ್ನಪ್ಪ ಅಂಗಡಿ, ಶಿವಾನಂದ್ ಬೆಲ್ಲದ್ ಮುಂತಾದವರು ಹಾಜರಿದ್ದರು. ಕುಮಾರ ಬೇಂದ್ರೆ ಇದು ಒಂಥರ ಒಂದು ಆಕರ್ಷಕ ಹೆಸರು. ಕುಮಾರ ಬೇಂದ್ರೆ ಅಂದೊಡನೆ ನಮ್ಮ ವರಕವಿ ಬೇಂದ್ರೆ ನೆನಪಾಗ್ತದೆ. ನಮ್ಮ ಕುಮಾರ ಬೇಂದ್ರೆ ಬಹುಮುಖ ಪ್ರತಿಭೆಯ ಮಾನವೀಯ ಅಂತಃಕರಣದ ವ್ಯಕ್ತಿ. ಕಥೆಗಾರನಾಗಿ, ಕಾದಂಬರಿಕಾರನಾಗಿ, ನಾಟಕಕಾರನಾಗಿ, ಪತ್ರಕರ್ತನಾಗಿ, ಎಲ್ಲಕ್ಕಿಂತ ಮಹತ್ವ ಇವರೊಬ್ಬ ಮನುಷ್ಯರನ್ನು ಪ್ರೀತಿಸುವ ವ್ಯಕ್ತಿಯಾಗಿ ನನಗೆ ಅಚ್ಚುಮೆಚ್ಚು. ಕುಮಾರ ಬೇಂದ್ರೆದು ಮತ್ತು ನನ್ನದು ಸುಮಾರು 2 ದಶಕಗಳ ಸ್ನೇಹ. ಹುಬ್ಬಳ್ಳಿಯಲ್ಲೊಂದು ಸಕ್ರಿಯವಾದ ಸಾಹಿತ್ಯಿಕ ಸಂಘಟನೆ ಇದೆ. ನಮ್ಮ ಕುಮಾರ ಬೇಂದ್ರೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಒಂಥರ ಕುಮಾರ ಬೇಂದ್ರೆ ಅವರು ಎಲ್ಲರೊಳಗೂ ಒಂದು ಆತ್ಮೀಯತೆ ಇದೆ. ಮತ್ತು ಇದೆಲ್ಲಕ್ಕೂ ಮಿಗಿಲಾಗಿ ಅಕ್ಷರ ಸಾಹಿತ್ಯ ವೇದಿಕೆ ಮೂಲಕ ಕುಮಾರ ಬೇಂದ್ರೆ ನಮ್ಮ ಒಡನಾಡಿಯಾಗಿದ್ದಾರೆ. ಹುಬ್ಬಳ್ಳಿಯ ಸಾಹಿತ್ಯಿಕ ಮಿತ್ರರಿಗೂ ಮತ್ತು ಕುಮಾರ ಬೇಂದ್ರೆಗೂ ಅನೋನ್ಯವಾದ ಸಂಬಂಧವಿದೆ. ಅನೇಕ ಹಿರಿಯ ಕಿರಿಯ ಮಿತ್ರರೆಲ್ಲ ಸೇರಿ ನಾವು ಆಗಾಗ ಸಾಹಿತ್ಯಿಕ ಚಟುವಟಿಕೆಗೆ ಒಂದಾಗುತ್ತಿದ್ದೇವೆ. ಅದರಲ್ಲಿ ನಮ್ಮ ಕುಮಾರ ಬೇಂದ್ರೆಯವರ ಪಾತ್ರವು ಪ್ರಮುಖವಾಗಿದೆ. ಅವರು ಪತ್ರಕರ್ತರಾಗಲಿ, ಸಿನಿಮಾ ರಂಗ ಪ್ರವೇಶ ಮಾಡಲಿ, ಎಲ್ಲಿ ಪ್ರವೇಶ ಮಾಡಿದರೂ ಅಹಮ್ಮುಖ ಇಲ್ಲ. ಕುಮಾರ ಬೇಂದ್ರೆ ಎಲ್ಲರಿಗೂ ಬೇಕಾಗುತ್ತಾರೆ. 2013ರ ಆರಂಭದಲ್ಲಿ ಚಲನಚಿತ್ರ ಕ್ಷೇತ್ರದಲ್ಲಿ ಚಿತ್ರಕಥೆ ರಚನೆ, ನಿರ್ದೇಶನ ಕುರಿತು ಆಸಕ್ತಿ ತೀವ್ರಗೊಂಡಿತು. ಅದು ಕಾಲೇಜು ದಿನಗಳಲ್ಲೇ ಅರಳಿದ ಕನಸು.
ಆದರೆ ಪರಿಸ್ಥಿತಿಗಳು ಅದಕ್ಕೆ ಅವಕಾಶ ಒದಗಿಸಿರಲಿಲ್ಲ. ಈ ಹೊತ್ತಿಗಾಗಲೇ ಸಾಕಷ್ಟು ಕಥೆಗಳು, ಕಥಾಸಂಕಲನಗಳು, ಕಾದಂಬರಿ ಪ್ರಕಟವಾಗಿ ಓದುಗರನ್ನು ತಲುಪಿ ಜನ ಅವರನ್ನು ಕಥೆಗಾರರನ್ನಾಗಿ ಗುರುತಿಸುವಂತಾಗಿತ್ತು. ಈ ಕಾಲದಲ್ಲಿ ಚಲನಚಿತ್ರ ನಿರ್ಮಾಣ ಕಾರ್ಯದಲ್ಲಿ ಕೆಲಸ ಮಾಡಬೇಕೆಂಬ ಸೆಳೆತ ತೀವ್ರವಾಗಿ ಆ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳನ್ನು ನಡೆಸಿದರು. ಆದರೆ ಪತ್ರಿಕಾ ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಾ ಅದಕ್ಕೆ ಸಮಯ ಕೊಡುವುದು ಕಷ್ಟದ ಕೆಲಸವಾಗಿತ್ತು. ಒಂದು ದಿನ ಈ ಕುರಿತ ಜಾಹೀರಾತು ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು ಗಮನಕ್ಕೆ ಬಂದಿತು. 2013ರಲ್ಲಿ ನನಗೆ ಸಿನಿಮಾ ಚಟುವಟಿಕೆಗಳ ಬಗ್ಗೆ ತೀವ್ರವಾದಂಥ ಕುತೂಹಲ, ಆಸಕ್ತಿ ಶುರುವಾಗಿತ್ತು. ಅಂದರೆ ನಾನು ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ತೀವ್ರವಾದ ಒಂದು ಆಸಕ್ತಿ ಶುರುವಾಗಿತ್ತು. ಹೀಗಾಗಿ ನಾನು ಆ ನಿಟ್ಟಿನೊಳಗೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾಯಿದ್ದೆ. ಈ ಸಂದರ್ಭದಲ್ಲಿ ಅದೇ 2013ರಲ್ಲಿ ಉದಯವಾಣಿಯಲ್ಲಿ ನಾನು ಉದ್ಯೋಗ ಮಾಡ್ತಿದ್ದಾಗ ಒಂದಿನ ನಾಗತಿಹಳ್ಳಿ ಚಿತ್ರಶಾಲೆಯ ಒಂದು ಜಾಹೀರಾತು ಪ್ರಕಟ ಆಗಿತ್ತು. ಅದೇನಂತಂದರೆ ಸಿನಿಮಾ ಸೃಷ್ಟಿಯ ಒಂದು ಸಮಗ್ರ ಪರಿಚಯ ಮಾಡಿಕೊಡುವಂಥ ಒಂದು ಕಾರ್ಯಾಗಾರವನ್ನು ಆಯೋಜನೆ ಮಾಡಿರುವಂಥ ವಿಷಯವನ್ನು ತಿಳಿಸುವ ಒಂದು ಜಾಹೀರಾತು ಅದಾಗಿತ್ತು. ಅದನ್ನು ಗಮನಿಸಿದಾಗ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಯಾಕಂತಂದರೆ ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾಯಿದ್ದೆ. ಆವಾಗ ತರಬೇತಿ ಅಥವಾ ಒಂದು ಕಲಿಕೆಯನ್ನು ಮಾಡಿ ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಕುತೂಹಲ ಇರುವಾಗ ಇಂಥ ಒಂದು ವಿಷಯ ತಿಳಿದು ನಿಜವಾಗ್ಲೂ ಖುಷಿ ಆಯಿತು. ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೆ, ಇದ್ರ ಬಗ್ಗೆ ವಿಷಯ ತಿಳ್ಕೊಳ್ಬೇಕು ಅಂಥೇಳಿ. ಆವಾಗ ನನಗೆ ಗೊತ್ತಾಯಿತು 8 ದಿನಗಳ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಬೇಕಂತಂದರೆ ಸುಮಾರು 15,000 ರೂಪಾಯಿ ಶುಲ್ಕನ ಕಟ್ಟಬೇಕಾಗ್ತದೆ ಅದಕ್ಕಂಥೇಳಿ. ಆದರೆ ಆ ಸಂದರ್ಭದಲ್ಲಿ ನಾನು ಉದಯವಾಣಿಯಲ್ಲಿ ಉಪಸಂಪಾದಕನಾಗಿ ಕೆಲಸ ಮಾಡ್ತಾಯಿದ್ದೆ, ಉದ್ಯೋಗದಲ್ಲಿದ್ದೆ. ಆದರೂ ಕೂಡ ಒಂದು ಸೀಮಿತವಾದಂಥ ಸಂಬಳ, ಸೀಮಿತವಾದಂಥ ಒಂದು ಆದಾಯದ ಹಿನ್ನೆಲೆಯಲ್ಲಿ ಅಷ್ಟೊಂದು ದುಡ್ಡು ಕಟ್ಟಿ ನಾನು ಆ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಯೋಚನೆ ಮಾಡಬೇಕಾಯಿತು. ಈ ಹೊತ್ತಿಗಾಗಲೇ ನನಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮೈಸೂರಿನ ಒಂದು ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪರಿಚಿತರಾಗಿದ್ದರಿಂದ, ಅವ್ರಿಗೆ ನನ್ನ ಬಗ್ಗೆ ಗೊತ್ತಿದ್ದರಿಂದ ಇದ್ರ ಬಗ್ಗೆ ಯೋಚನೆ ಮಾಡಿದೆ. ಅಂದರೆ 15,000 ರೂಪಾಯಿ ಶುಲ್ಕನ ಕಟ್ಟಿ ಒಂದು 8ರಿಂದ 10 ದಿನ ಕೆಲಸಕ್ಕೆ ರಜೆ ತಗೊಂಡು ಹೋಗಿ ತರಬೇತಿ ಪಡೆಯುವಂಥ ಒಂದು ಪರಿಸ್ಥಿತಿ ಕೂಡ ಆ ಸಂದರ್ಭದಲ್ಲಿ ಇರಲಿಲ್ಲ. ಆದರೂ ಕೂಡ ನಾನು ನನ್ನ ಪ್ರಯತ್ನನ ನಿಲ್ಲಿಸಲಿಲ್ಲ, ಮುಂದುವರಿಸಿದೆ. ಆ ಇನ್ಸ್ಟಿಟ್ಯೂಟ್ಗೆ ಫೋನ್ ಕರೆ ಮಾಡಿ ಇರೋ ವಿಷಯನ ಹೇಳಿದೆ. ಅವ್ರು ಹೇಳಿದರು, ಇಲ್ಲ, ಪೂರ್ಣ ಶುಲ್ಕ ಕಟ್ಟಿದರೆ ಮಾತ್ರ ಈ ತರಬೇತಿಗೆ ಅವಕಾಶ ಸಿಗ್ತದೆ, ಇಲ್ಲಾಂದರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ನಾನು ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡಿ ವಿಷಯನ ಹೇಳಿದೆ. ಇಲ್ಲ, ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು ನನಗೆ ಪರಿಚಿತರು, ನನ್ನ ಬಗ್ಗೆ ಅವರಿಗೆ ತಿಳಿಸಿ, ನನ್ನ ಬಗ್ಗೆ ಅವರಿಗೆ ಗೊತ್ತಿದೆ, ಅದಕ್ಕಾಗಿ ಫೀಸ್ನಲ್ಲಿ ಏನಾದರೂ ಸ್ವಲ್ಪ ರಿಯಾಯಿತಿನ ಮಾಡಿಕೊಟ್ರೆ ನನಗಿದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಆಗ್ಬೋದು ಅಂತ ನಾನು ಅವ್ರಿಗೆ ವಿನಂತಿ ಮಾಡಿಕೊಂಡೆ. ನಾಗತಿಹಳ್ಳಿ ಚಿತ್ರಶಾಲೆ ಟೆಂಟ್ ಸಿನಿಮಾದಲ್ಲಿ ಚಲನಚಿತ್ರ ಕ್ಷೇತ್ರದ ನುರಿತ ನಿರ್ದೇಶಕರು, ತಂತ್ರಜ್ಞರು, ನಟರು ಬಂದು ಕಾರ್ಯಾಗಾರದ ಪ್ರಾತ್ಯಕ್ಷಿಕೆ ನಡೆಸಿಕೊಡಲಿದ್ದಾರೆ ಎಂಬ ಮಾಹಿತಿಯು ಲಭ್ಯವಾಯಿತು. ಬದುಕು ದಿಕ್ಕು ಬದಲಿಸಲು ಹವಣಿಸುತ್ತಿರುವಾಗ ದಾರಿ ತೆರೆದುಕೊಂಡಂತೆ ಅನುಭವವಾಯಿತು. ಇದರ ನಂತರ ಕೆಲವು ದಿನಗಳು ಕಳೆದು ತರಬೇತಿ ಕಾರ್ಯಾಗಾರ ಶುರುವಾಗೋದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಇದ್ದವು. ಶುಲ್ಕ ಕಟ್ಟಿ ಪ್ರವೇಶ ಪಡೆಯೋದಕ್ಕೂ ಸಮಯ ಮುಗಿತಾ ಬಂದಿತ್ತು. ಈ ಸಂದರ್ಭದಲ್ಲಿ ಇನ್ನೇನು ಕೈತಪ್ಪಿ ಹೋಯಿತು ಅವಕಾಶ ಅಂದ್ಕೊಳ್ತಾ ನಾನು ಯೋಚನೆ ಮಾಡುವಾಗ ಒಂದಿನ ಬೆಳಗ್ಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ ನನಗೆ ಫೋನ್ ಕರೆಯನ್ನು ಮಾಡಿದರು. ಕುಮಾರ್, ನಿನ್ನ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ಕಟ್ಟಿ ಈ ಒಂದು ತರಬೇತಿ ಕಾರ್ಯಾಗಾರಕ್ಕೆ ಹಾಜರಾಗು, ಇದನ್ನು ಬಳಸ್ಕೊ ಅನ್ನುವಂಥ ಒಂದು ಮಾತನ್ನು ಹೇಳಿ ನನಗೆ ಒಂದು ಪ್ರೀತಿ ಮತ್ತು ಅಂತಃಕರಣದಿಂದ ಈ ರೀತಿ ನನಗೆ ಅವರು ಹೇಳಿದಾಗ ನನಗೆ ನಿಜವಾಗ್ಲೂ ಭಾಳ ಖುಷಿಯಾಯಿತು. 15,000 ರೂಪಾಯಿ ಇದ್ದಿದ್ದ ಶುಲ್ಕನ ನನ್ನ ಹತ್ರ ಇದ್ದಿದ್ದು 5,000 ರೂಪಾಯಿ. ಆವಾಗ ಅವ್ರು ಹೇಳಿದಾಗೆ ನಾನು 5,000 ರೂಪಾಯಿ ಒಂದು ಶುಲ್ಕನ ಕಟ್ಟಿ ಈ ಕಾರ್ಯಾಗಾರಕ್ಕೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡೆ. ನಿಜವಾಗ್ಲೂ ಆ ಸಂದರ್ಭದಲ್ಲಿ ನನಗೆ ಈ ಸಿನಿಮಾ ಚಟುವಟಿಕೆಗಳ ಬಗ್ಗೆ
ಈ ಕತೆ ಬರೆಯೋದು. ಕತೆ ಬರೆಯೋದಂತೂ ಅದಾಗಲೇ ನಾನು ಶುರು ಮಾಡಿಕೊಂಡು ಎಷ್ಟೋ ಕಾಲ ಆಗಿತ್ತು. ಆದರೆ ಆ ಕಥೆಯನ್ನು ಚಿತ್ರಕಥೆಯಾಗಿಸೋ ರೀತಿ, ಅದಕ್ಕೆ ಸಂಭಾಷಣೆಯನ್ನು ಜೋಡಿಸುವ ರೀತಿ ಮತ್ತು ಅದನ್ನು ಚಿತ್ರೀಕರಣಕ್ಕೆ ಅಣಿಗೊಳಿಸುವ ರೀತಿ ಇದೆಲ್ಲ ಭಾಳ ಕುತೂಹಲಕಾರಿ ಆಗಿ ನನಗೆ ಕಾಣಿಸ್ತಾ ಇತ್ತು. ಬೆಂಗಳೂರಿನ ಬನಶಂಕರಿಯ ಸೆಕೆಂಡ್ ಸ್ಟೇಜ್ನಲ್ಲಿದ್ದಂಥ ನಾಗತಿಹಳ್ಳಿ ಚಿತ್ರಶಾಲೆಗೆ ನಾನು ಹೋದಾಗ ಒಂದು ಹೊಸ ಜಗತ್ತಿನ ಅನಾವರಣ ಆದಂತೆ ಆಯಿತು. ಯಾಕಂತಂದರೆ ಕತೆ ಬರೆಯೋರು, ಚಿತ್ರಕಥೆ ಬರೆಯೋರು, ಅಂದರೆ ಚಿತ್ರಕಥೆ ಆದಮೇಲೆ ಸಿನಿಮಾಟೋಗ್ರಫಿ ಮಾಡೋರು, ನಿರ್ದೇಶಕರು ನಿರ್ದೇಶನ ಮಾಡೋದು, ಆಮೇಲೆ ಎಡಿಟಿಂಗ್, ಈ ಬೇರೆ ಬೇರೆ ವಿಭಾಗದ ಎಕ್ಸ್ಪರ್ಟ್ಗಳು ಬಂದು ನಮಗೆ ಪ್ರಾಯೋಗಿಕವಾದಂಥ ಒಂದು ಪಾಠವನ್ನು ಮಾಡಿ ಅದನ್ನೆಲ್ಲ ಹೇಳಿಕೊಟ್ರು. ನಿಜವಾಗ್ಲೂ ಅದೇ ಸಂದರ್ಭದಲ್ಲಿ ನನಗೆ ಚಿತ್ರರಂಗದ ದೊಡ್ಡ ದೊಡ್ಡ ನಿರ್ದೇಶಕರು, ಕಲಾವಿದರು, ತಂತ್ರಜ್ಞರು ಇವರೆಲ್ಲರ ಮುಖಾಮುಖಿ ಭೇಟಿ ಸಾಧ್ಯ ಆಯಿತು. ಬೆಂಗಳೂರಿನ ಬನಶಂಕರಿ 3ನೇ ಹಂತದಲ್ಲಿರುವ ನಾಗತಿಹಳ್ಳಿ ಚಿತ್ರಶಾಲೆಯ ಕಟ್ಟಡ ಲಿರಿಕ್ಸ್ನಲ್ಲಿ 2013ರ ಮಾರ್ಚ್ 25ರಿಂದ 30ರವರೆಗೆ ನಡೆದ ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ಅನುಭವ ಅವರ್ಣನೀಯ. ಚಲನಚಿತ್ರಕ್ಕಾಗಿ ಕಥೆಯ ಬೀಜಾಂಕುರದಿಂದ ಆರಂಭವಾಗಿ ಅದು ಚಿತ್ರಮಂದಿರಗಳ ತೆರೆಯ ಮೇಲೆ ಬರುವವರೆಗೂ ಏನೇನು ಪ್ರಕ್ರಿಯೆಗಳು ನಡೆಯುತ್ತವೆ, ಆ ಪ್ರಕ್ರಿಯೆಗಳು ಏನು, ಹೇಗೆ ಎಂಬ ವಿಸ್ತೃತ ಜ್ಞಾನವನ್ನು ಕಾರ್ಯಾಗಾರದಲ್ಲಿ ಆಯಾ ವಿಭಾಗದ ಅನುಭವಿಗಳು ಹಂಚಿದರು. ಆ ಸಂದರ್ಭದಲ್ಲಿ ಯೋಗರಾಜ್ ಭಟ್ರು, ರಮೇಶ್ ಅರವಿಂದು, ತಾರಾ ಅವರು, ಸುಮನಾ ಕಿತ್ತೂರು, ಗಿರೀಶ್ ಕಾಸರವಳ್ಳಿ ಸರ್ ಅವರು, ಅಶೋಕ್ ಅವರು ಮುಂತಾದ ದೊಡ್ಡ ದೊಡ್ಡ ಕಲಾವಿದರು, ತಂತ್ರಜ್ಞರು ಬಂದು ನಮಗೆ ಪಾಠನ ಹೇಳಿಕೊಟ್ಟು ಅದ್ರ ಬಗ್ಗೆ ಒಂದು ಜ್ಞಾನನ ನಮಗೆ ಒದಗಿಸಿದರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅಲ್ಲಿ ಬಂದಂಥ ಶಿಬಿರಾರ್ಥಿಗಳಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು. ನಾನು ಅಷ್ಟು ಕಡಿಮೆ ಶುಲ್ಕ ಕಟ್ಟಿದ್ರೂ ಸಹಿತ ನನಗೆ ಎಲ್ಲ ರೀತಿಯಾದಂಥ ಅನುಕೂಲವನ್ನು ಒದಗಿಸಿ ಸಮಯಕ್ಕೆ ಸರಿಯಾಗಿ ಉಪಹಾರ, ಊಟ, ಟೀ, ಕಾಫಿ, ಜ್ಯೂಸು ಎಲ್ಲನೂ ಒದಗಿಸಿ ನಮಗೆ ಒಂದು ರೀತಿ ಮಸ್ತಕಕ್ಕೆ ಯಾವ ರೀತಿ ಜ್ಞಾನನ ಹರಿಸ್ತಾ ಇದ್ರೋ ಅದೇ ರೀತಿ ಹೊಟ್ಟೆ ತಂಪಾಗಿರುವಂತೆ ಎಲ್ಲ ವ್ಯವಸ್ಥಿತವಾಗಿ ನೋಡಿಕೊಂಡು 8 ದಿನ ಜ್ಞಾನದ ಹರಿವನ್ನು ನಮ್ಮೊಳಗೆ ತುಂಬಿದ್ರು ಅಂತಲೇ ಹೇಳ್ಬೋದು. ಕಾರ್ಯಾಗಾರದ ಕೊನೆಯ ದಿನ ಗಿರೀಶ್ ಕಾಸರವಳ್ಳಿ ಸರನ್ನು ಕರೆಸಿ ಮತ್ತು ಚಿತ್ರ ಸಾಹಿತಿ ಜೋಗಿಯವರನ್ನು ಕರೆಸಿ ಅವ್ರ ಮೂಲಕ ನಮಗೆ ಪ್ರಮಾಣ ಪತ್ರವನ್ನು ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದರು. ಹೀಗೆ ನನ್ನ ಒಂದು ಈ ಯಾತ್ರೆಯಲ್ಲಿ ಈ ಸಾಹಿತ್ಯ, ಸಿನಿಮಾಸಕ್ತಿ, ಈ ಪತ್ರಿಕೋದ್ಯಮ, ಈ ಎಲ್ಲ ಒಂದು ಆಸಕ್ತಿಯ ವಿಭಾಗಗಳಲ್ಲಿ ಸಿನಿಮಾ ಬಗ್ಗೆ ನನಗೆ ಒಂದು ನಿರ್ದಿಷ್ಟವಾದಂಥ ಕಲಿಕೆ ಮತ್ತು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಆದದ್ದು ನಾಗತಿಹಳ್ಳಿಯವರ ಈ ಸಂಸ್ಥೆಯಲ್ಲಿಯೇ ಸಾಧ್ಯವಾದದ್ದು ಅಂತ. ನಾಗತಿಹಳ್ಳಿ ಚಿತ್ರಶಾಲೆಯಲ್ಲಿ ಕಳೆದ ದಿನಗಳು ಹಲವು ದಿನಗಳವರೆಗೆ ಆಹ್ಲಾದ ನೀಡಿದವು. ಚಲನಚಿತ್ರ ಸೃಷ್ಟಿಯ ಪ್ರಾಥಮಿಕ ಜ್ಞಾನ ಪಡೆದ ನಂತರ ಅದನ್ನು ಪ್ರಾಯೋಗಿಕವಾಗಿ ಕಲಿಯುವ ತುಡಿತ ಶುರುವಾಯಿತು. ಇದರ ಫಲವಾಗಿ 2014ರ ಆರಂಭದಲ್ಲಿ ಕಿರುಚಿತ್ರವೊಂದನ್ನು ನಿರ್ಮಿಸಬೇಕೆಂದು ಯೋಚಿಸಿ ಈ ನಿಟ್ಟಿನಲ್ಲಿ ಪ್ರಯತ್ನಿಸಿದರು. ಆಗ ಕಥೆಗಾರ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆ ಅವರ ಎನ್ಕೌಂಟರ್ ಎಂಬ ಪ್ರಸಿದ್ಧ ಕಥೆಯನ್ನು ತೆಗೆದುಕೊಂಡು ಚಿತ್ರಕಥೆ ರಚಿಸಿ ಚಿತ್ರೀಕರಣಕ್ಕೆ ಮುಂದಾಗುವ ನಿರ್ಧಾರ ಮಾಡಿದರು. ಈ ವಿಚಾರ ತಿಳಿದಾಗ ಪ್ರಹ್ಲಾದ್ ಅಗಸನಕಟ್ಟೆಯವರು ಅದಕ್ಕೆ ಸಹಕಾರ ನೀಡಿದರು. ಕಥೆಯಿಂದ ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನಕ್ಕೆ ಮುಂದಾದರು. ಕಲಾವಿದರು, ಕ್ಯಾಮರಾ ತಂತ್ರಜ್ಞರನ್ನು ಹುಡುಕಿ ಚಿತ್ರೀಕರಣಕ್ಕೆ ಸಿದ್ಧತೆ ಮಾಡಿಕೊಂಡರು. ಆದರೆ ಇದಕ್ಕೆಲ್ಲ ಹಣ ಜೋಡಿಸುವುದು ಸಾಹಸದ ಕೆಲಸವಾಯಿತು. ಕಡೆಗೂ ಚಿತ್ರೀಕರಣ ಮುಗಿಯಿತು. ಇನ್ನು ಚಿತ್ರೀಕರಣೋತ್ತರದ ಕೆಲಸ ಮಾಡಿಸುವುದು ಮತ್ತೊಂದು ಸಾಹಸ. ಇದಕ್ಕಾಗಿ ಸಾಕಷ್ಟು ಹೋರಾಟ ಮಾಡಬೇಕಾಯಿತು. ಸಂಬಳದಿಂದ ಒಂದಿಷ್ಟು ಹಣ ವ್ಯಯಿಸಿ ತಾಂತ್ರಿಕ ಕೆಲಸಗಳನ್ನು ಮಾಡಿಸಿ ಕಡೆಗೂ ಎನ್ಕೌಂಟರ್ ಕಿರುಚಿತ್ರ ಸಿದ್ಧಪಡಿಸಿದರು. ಚಿತ್ರವೇನೂ ಸಿದ್ಧವಾಯಿತು. ಅದನ್ನು ಬಿಡುಗಡೆ ಮಾಡಿ ಪ್ರದರ್ಶನ ಮಾಡುವ ಮಾರ್ಗ ಹೇಗೆ ಎಂದು ಯೋಚಿಸಿದರು. ಈ ಕಾರ್ಯಕ್ಕೆ ಕವಿ ಜಗದೀಶ್ ಮಂಗಳೂರು ಮಠ ಅವರು ಸಹಕಾರ ನೀಡಿ ಮಾರ್ಗೋಪಾಯಗಳನ್ನು ಸೂಚಿಸಿದರು. ಹುಬ್ಬಳ್ಳಿಯ ಗೋಕುಲ್ ರಸ್ತೆ ಬಳಿ ಇದ್ದ ಜೆ ಕಾಟ್ಕರ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಸಭಾಭವನದಲ್ಲಿ ಚಿತ್ರ ಪ್ರದರ್ಶನಕ್ಕೆ ಅಗತ್ಯವಿರುವ ವ್ಯವಸ್ಥೆ ಇತ್ತು. ಅದರ ಮುಖ್ಯಸ್ಥರಾದ ಜೆ ಕಾಟ್ಕರ್ ಅವರಿಗೆ ಜಗದೀಶ್ ಮಂಗಳೂರು ಮಠ ಅವರು
ಎನ್ಕೌಂಟರ್ ಚಿತ್ರದ ವಿಷಯ ತಿಳಿಸಿ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. 2014 ಅಕ್ಟೋಬರ್ 5 ಚಿತ್ರ ಪ್ರದರ್ಶನ ಸಿಡಿ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಎನ್ಕೌಂಟರ್ ಚಿತ್ರದ ಕಥೆಯು ನಕ್ಸಲ್ ನಾಯಕನ ಹೋರಾಟದ ಕಥೆಯನ್ನು ಹೊಂದಿದ್ದರಿಂದ ಈ ಚಿತ್ರ ಬಿಡುಗಡೆ ಮಾಡಲು ಕಾರ್ಮಿಕ ಸಂಘಟನೆಯ ಧೀಮಂತ ಹೋರಾಟಗಾರರಾದ KS ಶರ್ಮಾ ಅವರು ಆಗಮಿಸಿದ್ದರು. ಇದರೊಂದಿಗೆ ರಂಗಕರ್ಮಿ ಸುಭಾಷ್ ನರೇಂದ್ರ, ಜಗದೀಶ್ ಮಂಗಳೂರು ಮಠ್, ಪ್ರಹ್ಲಾದ್ ಅಗಸನಕಟ್ಟೆ ಅವರು ಇದ್ದರು. ಅಲ್ಲದೆ ಈ ಚಿತ್ರ ವೀಕ್ಷಿಸಲು ಕಥೆಗಾರ್ತಿ ಸುನಂದ ಕಡಿಮೆ, ಪ್ರಕಾಶ್ ಕಡಿಮೆ, ಮೋಹನ್ ಏಕ್ಬೋಟೆ, ಮಹಂತಪ್ಪ ನಂದೂರ್, CM ಮುನಿಸ್ವಾಮಿ ಸೇರಿದಂತೆ ಮುಂತಾದ ಗಣ್ಯಮಾನ್ಯ ಪ್ರೇಕ್ಷಕರು ಉತ್ಸುಕರಾಗಿ ಬಹುಸಂಖ್ಯೆಯಲ್ಲಿ ಸೇರಿದ್ದರು. ಆರಂಭದಲ್ಲಿ KS ಶರ್ಮಾ ಅವರು ಚಿತ್ರದ ಸಿಡಿ ಬಿಡುಗಡೆಗೊಳಿಸಿ ಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಚಿತ್ರ ವೀಕ್ಷಣೆಯ ನಂತರ ಚಿತ್ರ ಕುರಿತು ಮತ್ತು ಇದನ್ನು ನಿರ್ಮಿಸಲು ಮುಂದಾದ ಕುಮಾರ್ ಬೇಂದ್ರೆಯವರ ಸಾಹಸವನ್ನು ಬಣ್ಣಿಸಿ ಮಾತನಾಡಿದರು. ಹಲವು ಪ್ರೇಕ್ಷಕರು ಕೂಡ ಚಿತ್ರ ವೀಕ್ಷಿಸಿದ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಸಾಹಿತ್ಯ ರಚನೆಯೊಂದಿಗೆ ಚಲನಚಿತ್ರ ಕ್ಷೇತ್ರದಲ್ಲೂ ಕುಮಾರ್ ಬೇಂದ್ರೆಯವರ ಒಂದು ಅಧ್ಯಾಯ ಹೀಗೆ ಆರಂಭವಾಯಿತು. 2015 ಧಾರವಾಡ ಜಿಲ್ಲಾ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಚಲನಚಿತ್ರೋತ್ಸವದಲ್ಲಿ ಎನ್ಕೌಂಟರ್ ಕಿರುಚಿತ್ರ ಪ್ರದರ್ಶನಗೊಂಡು ಜನಮೆಚ್ಚುಗೆ ಪಡೆಯಿತು.